ಮಾಡ್ಯಾನ ಚೇಳು ಹೊಡಿಬೇಕಾದ ದ್ವಾರ ಮಾಡ್ಬೇಕಾಗಿತ್ತು ಚೇಳಿಗೆ ಯಾಕೆ ಮಾಡ್ಲಿಲ್ಲ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನ ಪ್ರಾಣಿಗಳಿಗೆ ದ್ವಾರ ಮಾಡ್ಯಾನ ಪ್ರಾಣಿಗಳಿಗೆ ದ್ವಾರ ಮಾಡ್ಯಾನ ಮಾನವರಿಗೆ ದ್ವಾರ ಮಾಡ್ಯಾನ ಎಲ್ಲರಿಗೂ ದ್ವಾರ ಮಾಡ್ಯಾನ ಚೇಳಿಗೆ ಯಾಕೆ ದ್ವಾರ ಮಾಡಿಲ್ಲ ಎದ್ರ ಸಲುವಾಗಿ ಮಾಡ್ಲಿಲ್ಲ ಈಗ ಚೇಳು ಹೊಡಿಬೇಕಾದ್ರ ಯಾವ ರೀತಿ ಹಿಡಿತದ್ರಿ ಮಾಸ್ತರ ಮಕ್ಕಳ ವಿಸ್ತಾರ ಲೆಕ್ಕ ಹೇಳತೇನೆ ಮಕ್ಕಳ ವಿಸ್ತಾರ ಲೆಕ್ಕ ಕೇಳತೇನೆ ತ್ವಕ್ಕ ಹೇಳ ತಪಸಿಲ್ಲ ಅದಕ್ಕ ಕಂಬ ಎಷ್ಟು ಬಾಗೇರ ಉರ್ದು ಭಾಷೆದಾಗ 9 ಚಕ್ರದ ಹೆಸರ ಪಸೇಲ ಸೇಲ ಉರ್ದು ಭಾಷೆದಾಗ 9 ಚಕ್ರದ ಹೆಸರ ಪಸೇಲ ಸೇಲ ನಾಲ್ಕು ಆಶ್ರಮ 5 ಅವಸ್ಥಾಕ ನಾಲ್ಕು ಆಶ್ರಮ 5 ಅವಸ್ಥಾಕ ಏನೇನಂದ್ರು ರಸೂಲಿಲ್ಲ ಉರ್ದು ಭಾಷೆದೊಳಗ ಹೇಳಪ್ಪ ಎಲ್ಲ ಪಂಚಭೂತ ಮತ ಆತ್ಮಕ ಏನಂದ್ರು ಹೇಳಾರ್ದ ಬೇಡೋದಿಲ್ಲ ಪಂಚಭೂತ ಮತ ಆತ್ಮಕ ಏನಂದ್ರು ಹೇಳಾರ್ದ ಬೇಡೋದಿಲ್ಲ ಕುರಾನ್ ಬರ್ದ ಕವಿ ಕರ್ತರು ಯಾರ್ಯಾರು ಕುರಾನ್ ಬರ್ದ ಕವಿ ಕರ್ತಾರು ಯಾರ್ಯಾರು ಯಾರ್ಯಾರಾದ್ರೂ ಸಾಕಿಲ್ಲ ಅದಕ್ಕ ಯಾರದ್ಯತ್ತ ಅಲಕೋಲ ಅಲ್ಲ ಅಹಂ ಸುರ ಯಾವ ಹೊಟ್ಟೆತೋ ಎಲ್ಲೇರು ತಾತ್ಕಾಲ ಅಲ್ಲ ಅಹಂ ಸುರ ಯಾವ ಹೊಟ್ಟೆತೋ ಎಲ್ಲೇರು ತಾತ್ಕಾಲ ಇಸ್ಲಾಂದ ಗುರುಗಳ ಹೆಸರ ಕೇಳತೇನೆ ಇಸ್ಲಾಂದ ಗುರುಗಳ ಹೆಸರ ಕೇಳತೇನೆ ಕಲಾಪತದ ಶೀಲ ಶೀಲ ಇದು ಹೇಳಲಾರ್ದ ಬೇಡದೆಲ್ಲ ಮಸೂತಿಗೆ ಹೋದಾಗ ಮಸೂತಿ ನಿನಗೆ ನಂತು ನೇನೆ ನಂದ ಮ್ಯಾಲ ಮಸೂತಿಗೆ ಹೋದಾಗ ಮಸೂತಿ ನಿನಗೆ ನಂತು ನೇನೆ ನಂದ ಮ್ಯಾಲ ಮುಸಲ್ಮಾನ್ರ ಗೋರಿ ಮ್ಯಾಲ 2 ಕಲ್ಲಿಯಾಕ ಎಡತಾರ ಆ 2 ಕಲ್ಲಿನ ಹೆಸರ ಹೇಳ ಕವಿಗಾರ ಬಾರಿ ಕಂಟಿ ಒಯ್ದ ಗೋರಿ ಮ್ಯಾಲ ಯಾಕ ಜಡಿತಾರ ರಾಮ ಹೊಟ್ಟೆತೋ ಯಾಕ ಅದು ಶ್ರಾತೆ ಸಮೇತ ಹೇಳಬೇಕ ಆ ಪಂಜೆ ಮರ್ಮ ತಿಳಿಬೇಕ ಸರ್ವೆಲ್ಲ ಶಾಸ್ತ್ರ ಬಲ್ಲವನೇ ತಟ್ಟತನ ಸರ್ವೆಲ್ಲ ಶಾಸ್ತ್ರ ಬಲ್ಲವನೇ ತಟ್ಟತನ ಮಾಸ್ತರ್ ಇಲ್ಲೇನ್ ಕೇಳ್ತಾರ ಕವಿಗಳು ಇಲ್ಲೇನ್ ಕೇಳ್ತಾರ ಕವಿಗಳು ಕುರಾನ್ ಬರ್ದ ಕವಿ ಕರ್ತಾರು ಯಾರ್ಯಾರು ಈ ಪುರಾಣ ಬರೆದಂತ ಕವಿ ಕರ್ತಾರ ಯಾರ್ಯಾರು ಅಂತ ಕೇಳ್ತಾರ ಮಾಸ್ತರ್
ಮುಸಲ್ಮಾನ್ ಧರ್ಮದಾಗ ಕುರಾನ್ ಅಂತಾರ. ಕುರಾನ್ ಅಂತಾರ. ಈಗ ಹಿಂದೂ ಧರ್ಮದಾಗ ಏನಂತಾರ? ಪುರಾಣ ಅಂತಾರು. ಕುರಾನ್ ಅಂತಾರ. ಹೌದ್ ಹೌದು. ನಾವ್ ಎದ್ರ ಕೇಳಾಕತ್ತೀವ? ನೀವ್ ಎದ್ರ ಕೇಳಾಕತ್ತೀರಿ? ಮುಸಲ್ಮಾನ್ ಧರ್ಮದಾಗ ಕೇಳಾಕತ್ತೀವ. ಹಾ ಹಾ ಹೌದು. ಏನ್ ಕೇಳಾಕತ್ತೀರಿ? ಕುರಾನ್ ಬರ್ದ ಕವಿ ಕರ್ತಾರು ಯಾರ್ಯಾರು? ಹಾ ಹಾ ಕುರಾನ್ ಬರದಂತ ಕವಿ ಕರ್ತಾರ ಯಾರು? ಯಾರ್ಯಾರಾದ್ರೂ ಸಾಕಿಲ್ಲ ಅದಕ್ಕ ಯಾರದೇತ್ತು ಅನುಕೂಲ. ಹಾ ಹಾ ಅದಕ್ಕೆ ಯಾರು ಅನುಕೂಲ ಇತ್ತ ಕೇಳಾಕತ್ತೀರಿ? ಕುರಾನ್ ಬರ್ಯಾಕ ಯಾರ್ಯಾರ್ದ ಅನುಕೂಲ ಆಗೇ ಐತಿ. ಹಾ ಎಷ್ಟ್ ಮಂದಿ ಇದ್ರ? ಎಷ್ಟು ಮಂದಿ ಕೂಡಿ ಕುರಾನ್ ಬರ್ದಾರ. ಹಾ ಹಾ ಎಷ್ಟ ಅಧ್ಯಾಯ ಆಗ್ಯಾದ? ಹೌದು. ಅದಕ್ಕೆ ಎಷ್ಟು ಮಂದಿ ಅನುಕೂಲ ಇತ್ತ ಅದ್ ಕೇಳಾಕತ್ತೀರಿ? ಹೌದ್ರಲ್ಲೇ. ಮುಂದೇನ್ ಕೇಳ್ತಾರ? ಮಸೂತಿಗೆ ಹೋದಾಗ ಮಸೂತಿ ನಿನ್ಗೇನಂತ ನೀನೇನಂದು ಆಮ್ಯಾಲ. ಹಾ ಹಾ ಮಸೂತಿಗೆ ಹೋದ ಮ್ಯಾಗ ಮಸೂತಿ ನಿನಗೇನಾತ? ಹೌದು. ಮಸೂತಿಗೆ ನೀ ಏನ್ ಅಂದ್ಯೋ ಆಮ್ಯಾಲ ಅಂತ ಕೇಳ್ತಾರ. ಈ ಮುಂದಿನ ಸಂದಿಗೆ ಬಂದ್ ಮಸೂತಿಯನ್ ಮಾತಾಡ್ತಾ ಇದ್ದನ ಅಂದಿ ಮತ್ ಬಂದ್. ಹಾ ಹಾ ಅಂದಿ. ಇತರ ಜವಾಬ್ ನಿಮ್ ಕವಿಗಳು ಮಾಡಿಟ್ಟಾರ. ನಿಮ್ಮ ಕವಿಗಳು ಮಾಡಿಟ್ಟಾರು. ಬಂದ್ ಹೇಳಬೇಕ. ಹೇಳಬೇಕ, ಬಿಟ್ಟು ಹೋಗಾಕ ನಡೆಯಂಗಿಲ್ಲ. ಮತ್ತೇನ್ ಕೇಳ್ತಾರ ಕವಿಗಳು ನಮ್ದ? ಮತ್ತೇನ್ ಕೇಳ್ತಾರು? ಮುಸಲ್ಮಾನ್ರ ಗೋರಿ ಮೇಲ 2 ಕಲ್ಲು ಯಾಕೆ ಇಡ್ತಾರು? ಹಾ ಹಾ ಹಿಂದೂ ಧರ್ಮದಾಗ ಒಂದೊಂದ ಕಲ್ಲು ಇಡ್ತಾರ. ಒಂದ ಕಲ್ಲಿಟ್ಟು ಪೂಜೆ ಮಾಡ್ತಾರಲ್ರಿ ಮಾಸ್ತರ? ಹಾ ಹಾ ಮುಸಲ್ಮಾನ್ ಧರ್ಮದಾಗ 2 ಕಲ್ಲು ಇಟ್ಟಿರ್ತಾರ. ಎದಕ್ ಇಡ್ತಾರ ಅಂತ ಕೇಳ ಹತ್ತೀರಿ? ಹೌದ್ರಿ. ಎಲ್ಲೆಲ್ಲಿ ಇಟ್ಟಿರ್ತಾರು? ಮತ್ತೊಂದ ಹಿಂದೊಂದ್ ಇಟ್ಟಿರ್ತಾರು, ಒಂದ್ ಮುಂದ್ ಇಟ್ಟಿರ್ತಾರು. ಒಂದು ಕಾಲ್ ಕಡೆ ಇಟ್ಟಿರ್ತಾರು, ಒಂದು ತಲೆ ಕಡೆ ಇಟ್ಟಿರ್ತಾರು. ಹೌದ್ ಹೌದು. ತಲೆ ಕಡೆ ಕಲ್ಲಿಗೆ ಏನಂದ್ರ? ಮತ್ತೇನಾದ್ರಿ? ಕಾಲ್ ಕಡೆ ಕಲ್ಲಿಗೆ ಏನಂದ್ರ? ಮತ್ ಬೋರಿ ಕಂಟಿನ ಓದ್ ಯಾಕೆ ಜಡಿತಾರ? ಹೌದ್ರಿ. ಮುಸಲ್ಮಾನ್ ಧರ್ಮದಾಗ ಬ್ಯಾರೆ ಕಂಟಿದ್ದು, ಹುಂಚಿ ಕಂಟಿದ್ದು, ಜಾಲಿ ಕಂಟಿದ್ದು, ಬೇನುದು ಇದ್ದು ಎಲ್ಲಾ ಕಂಟಿ ಬಿಟ್ಟು ಬೋರಿ ಕಂಟಿನ ಯಾಕೆ ಜಡಿತಾರ? ಎಲ್ಲಾ ಕಂಟಿ ಬಿಟ್ಟಾರ. ಬಾರಿ ಕಂಟಿನ ಓದ್ ಗೋರಿ ಮೇಲೆ ಜಡಿತಾರ. ಹಾ ಅದನ್ನ ಯಾಕೆ ಜಡಿತಾರ ಅಂತ ಕೇಳಾಕತ್ತೀರಿ? ಹೌದೌದು. ಮತ್ತೇನ್ ಕೇಳ್ತಾರ ಕವಿಗಳ? ಮತ್ತೇನ್ ಕೇಳ್ತಾರ್ರಿ? ಮುಸಲ್ಮಾನ್ರ ಗೋರಿ ಮೇಲೆ 2 ಕಲ್ಲು ಯಾಕೆ ಇಡ್ತಾರು? ಹೌದ್ ಹೌದ್ರಿ. ಬಾರಿ ಕಂಟಿ ಓದ ಗೋರಿ ಮೇಲೆ ಯಾಕ ಜಡಿತಾರ? ಮತ್ತೇನ್ ಕೇಳ್ಯಾರಿ? ಮೊಹರಮ ಹುಟ್ಟಿತೋ ಯಾಕ? ಈ ಮೊಹರಮ ಯಾಕೆ ಹುಟ್ಟೈತಿ ಅಂತ ಕೇಳ್ತಾರ. ಅದನ್ನ ಮಾಡಕ ಕಾರಣ ಏನ? ಎದ್ರ ಸಲುವಾಗಿ ಆಗೈತಿ? ಹೌದು. ಮತ್ತೇನ್ ಕೇಳ್ಯಾರಿ? ಎದ್ರ ಸಂಬಂಧ ಹುಟ್ಟೈತಿ ಅದ? ಹೌದ್ ಹೌದು. ಏನ ತಳದಂದ ಬಂದೈತಿ, ಏನ್ ನಡಬಾರ್ಕನ ಬಂದೈತು? ಏನ್ ಈಗ ಇಲ್ಲಿ ಭೂಲೋಕದಾಗ ಚಾಲು ಆಗೈತು? ಹೌದು. ಮತ್ತೇನ್ ಕೇಳ್ಯಾರಿ? ಆ ಪಂಜಿ ಮರ್ಮ ತಿಳಿಬೇಕ. ಆ ಪಂಜಿ ಮರ್ಮ ತಿಳಿಬೇಕ. ಮತ್ತೇನ್ರಿ? ಪಂಜ ತೆದಕತ್ತಾರ. ಹೌದ್ ಹೌದು. ಅದ್ರ ಮರ್ಮ ಏನ? ಅತ್ರ ಮರ್ಮ ಏನ? ನೋಡೋಣ ಏನ್ ಹೇಳ್ತಾರ. ಏನೇನ್ ಹೇಳ್ತಾರ ನೋಡೋಣ. ಹೌದ್ರಲ್ಲೇ. ಹೌದು. ನಡಿಲ ಸಣ್ಣಂಗ. ಮತ್ತೊಂದ ಮಾತ ನಿನಗ ಕೇಳತೇನೆ ಶಾಯರ. ದೇವರ ಗುಡಿ ಒಳಗ ಗಂಟೆ ಯಾಕ ಕಟ್ಟತಾರ? ಪೂಜಾದ ಟೈಮಿಗೆ ಶಂಕ ಯಾಕ ಹೊಡಿತಾರ? ವಿಚಿತ್ರ ಯಾಕ ವಾಸ್ತಲಗ? ಬಸವಣ್ಣ ಮೂರ್ತಿ ಅಲ್ಯಾಕ ಸರಿಯಾಗಿ ಮಾಡಿ ಹೇಳ್ತಾಕ? ಮೊದ ಕಡೆ ಮಾರೆ ಯಾವ ಧೈರ್ಯ ಹೇಳು ಸಾಧ್ಯ? ಹೇಳು ಸಾಧ್ಯ ಕಾಗಿಯಾಗ ಗಾಗಿಯ ಗಾಗಿಯ. ಮೊದ ಕಡೆ ಮಾರೆ ಯಾವ ಧೈರ್ಯ ಹೇಳು ಸಾಧ್ಯ? ಹೇಳು ಸಾಧ್ಯ ಗಾಗಿಯಾಗ ಗಾಗಿಯ ಗಾಗಿಯ. ಸರ್ ಇಲ್ಲೇನ್ ಕೇಳ್ತಾರ ಕವಿಗಳು? ಇಲ್ಲೇನ್ ಕೇಳ್ತಾರ್ರಿ? ಇಷ್ಟೋ ತನಕ ಮುಸಲ್ಮಾನ್ ಧರ್ಮದಾಗ ಮುಗಿಯತ್ತ. ಹಾ ಹಾ ಮುಸಲ್ಮಾನ್ ಧರ್ಮದಂದ ಮುಗಿತ್ರಿ. ಹಿಂದೂ ಧರ್ಮದಾಗ ಏನ್ ಕೇಳ್ತಾರ ಕವಿಗಳು? ಏನಂತ ಕೇಳ್ತಾರ್ರಿ? ದೇವರ ಗುಡಿ ಒಳಗ ಗಂಟೆ ಯಾಕ ಕಟ್ಟತಾರ? ಹಾ ಹಾ ಗಂಟಿನ ಯಾಕೆ ಕಟ್ತಾರ ದೇವ್ರ ಗುಡಿ ಒಳಗ? ಪೂಜಾದ ಟೈಮಿಗೆ ಶಂಕ ಯಾಕ ಹೊಡಿತಾರ? ಶಂಕನ ಯಾಕೆ ಹೊಡಿತಾರ ಗುಡಿ ಒಳಗ? ಅವಿ ಚಿತ್ರ ಯಾಕ ಹೊಸ್ತಿಲಕ? ಬಸವಣ್ಣ ಮೂರ್ತಿ ಅಲ್ಲಿ ಯಾಕ? ಹಾ ಬಸವಣ್ಣ ಮೂರ್ತಿನ ಅಲ್ಲಿ ಯಾಕೈತಿ? ಆಮಿ ಚಿತ್ರನು ಹೊಸ್ತಿಲ್ಕ ಇರ್ತೈತಿ. ಹೊಸ್ತಿಲಕ ಇರ್ತೈತಿ. ಅವ ಅದ ಜಾಗಕ್ಕೆ ಯಾಕೆ ಇರ್ತಾವ? ಅದನ್ನ ಅಲ್ಲೇ ಯಾಕೆ ಇಟ್ಟಾರ? ಗಂಟಿ ಮ್ಯಾಗ ಯಾಕೆ ಕಟ್ಟ್ಯಾರ? ಹೌದೌದು. ಮತ್ತ ಆ ಗಂಟಿಗೆ ಆ ದೇವ್ರಿಗೆ ಏನ್ ಸಂಬಂಧ ಐತಿ? ಹಂಗಲ್ರಿ ಮಾಸ್ತರ್, ಅದ್ ನೀ ಅವಸರ ಗಡಬಡ ಮಾಡ್ಬೇಡ್ರಿ. ಹೌದ್ ಹೌದ. ಈಗ ಬಂದ ಭಕ್ತರು ಏನ್ ಮಾಡ್ತಾರ? ಏನ್ ಮಾಡ್ತಾರು? ಈಗ ದೇವ್ರ ಗುಡಿಯ ಗಂಟಿ ಕಟ್ಟಿರ್ತಾರಲ್ಲೇ, ಕಟ್ಟಿರ್ತಾರು. ದೇವ್ರ ಹತ್ತಕ್ ಹೋಗ್ಬೇಕಾದ್ರ ಗಂಟಿ ಬಡದನ ಒಳಗ್ ಹೊಕ್ಕಾರ. ಗಂಟಿ ಬಡದ ಒಳಗ್ ಹೊಕ್ಕಾರು. ಗಂಟಿ ಬಡದನ ಯಾಕೆ ಒಳಗ್ ಹೊಕ್ಕಾರು? ಹಾ ಹಾ ಹಂಗ ಹೋಗ್ಬೇಕಿತ್ತು. ಹಂಗ ಹೋಗ್ಬೇಕಿತ್ತಲ್ಲ. ಯಾಕೆ ಬಡದ್ ಹೋಗ್ತಾರ ಅಂತ ಕೇಳ. ನಾದಿಗೆ ಭಕ್ತರಿಗೆ ಸಂಬಂಧ ಐತು? ಹೌದ್ ಹೌದ್. ಮತ್ತೆ ಗಂಟಿಗೆ ದೇವ್ರಿಗೆ ಸಂಬಂಧ ಐತು? ಹೌದ್. ಮತ್ತೇನಾಯ್ತ್ರಿ? ಗಂಟಿ ಬಡದನ ಯಾಕೆ ಹೊಕ್ಕಾರ ಒಳಗ? ಎದಕ್ ಹೋಗ್ತಾರ ಅಂತ ಕೇಳ ಹತ್ತೀರಿ. ಇದಲ್ದ ನನ್ಗೆ ಇರಮ ಸಂಶಯ ಬರದ್ರಿ ಮಾಸ್ತರ್. ಏನ್ ಸಂಶಯ ಬಂದ್ರ ಒಟ್ಟ ಬಿಡ್ಲಾಕ್ ಹೋಗ್ಬೇಡ್ರಿ. ಈಗ ಮುಸಲ್ಮಾನ್ ಧರ್ಮದಾಗ ಧರ್ಮದಾಗ ಗುಡಿಯಾಗ
ದರ್ಗಾ ಮಸೂತಿ ಒಳಗ ಗಂಟಿ ಯಾಕ ಕಟ್ಟಂಗಿಲ್ಲ ಅಲ್ಲಿ ಮಸೂತಿ ಒಳಗ ಗಂಟಿನ ಇಲ್ಲ ಯಾಕಿಲ್ಲ ಯಾಕ ಗಂಟಿಲ್ಲ ಅಲ್ಲಿ ಎದ್ರ ಸಲುವಾಗಿ ಕಟ್ಟಿಲ್ಲ ಎದ್ರ ಸಲುವಾಗಿಲ್ಲ ಮತ್ತೇನ್ ಕೇಳ್ತಾರ ಮತ್ತೇನ್ ಕೇಳ್ತಾರ ಹೌದಿಲ್ರಿ ಪೂಜಾದ ಟೈಮಿಗೆ ಶಂಕ ಯಾಕ ಹೊಡಿತಾರ ಆ ಪೂಜೆದ ಟೈಮ್ ಶಂಕಾನ ಯಾಕೆ ಹೊಡಿತಾರ ಅಂತ ಕೇಳ್ತಾರ ಉಳ್ಕಾದ ಟೈಮಿಗೆ ಹೊಡಿಬೇಕಾಗಿತ್ತು ಹಾ ಹೊಡ್ಯಾಕ ಬರಂಗಿಲ್ಲ ಹೌದ್ರಲ್ಲ ಪೂಜೆ ಮಾಡೋ ಟೈಮ್ ಕ ಶಂಕ ಹೊಡಿತಾರ ಮಾಸ್ತರ್ ನಮ್ಗೆ ಇನ್ನೊಂದ್ ಸಮಸ್ಯೆ ಬರತೈತಿ ಏನ್ ಬರತೈತ್ರಿ ಈ ಮುಸಲ್ಮಾನ ಧರ್ಮದಾಗ ಏನ್ ಮಾಡಿರ್ತಾರ ಏನ್ ಮಾಡಿರ್ತಾರು ಮಸೂತಿಗೆ ಹಿಂಗ ನಂಬರ್ ಹಾಕಿರ್ತಾರ ಏನತ್ ಹಾಕ್ತಾರು 786 ಶಿವನ್ ಏಟ್ ಶಿಕ್ಷತ್ ಹಾಕ್ತಾರ 7 ಅಂದ್ರ ಏನ 7 ಅಂದ್ರ ಏನ 8 ಅಂದ್ರ ಏನ 8 ಅಂದ್ರ ಏನ 6 ಅಂದ್ರ ಏನ 6 ಅಂದ್ರ ಏನ ಅದ ಸಂಖ್ಯೆ ಯಾಕಿಟ್ಟಾರು ಅವತನ ಅಷ್ಟೇ ಯಾಕಿಟ್ಟಾರು ರಗಡ್ ಸಂಖ್ಯೆಗಳು ಇದ್ದುಲ್ಲ ಅವು ಎಲ್ಲಾ ಬಿಟ್ಟುಕೊಟ್ಟು ಇವು ಅಟ್ಟ ಯಾಕಿಟ್ಟಾರ ಅವೆಲ್ಲ ಬಿಟ್ಟಿದ ಅಟ್ಟ ಇಟ್ಟಾರ ಏನ್ ಕಾರಣಕ್ಕಾಗಿಟ್ಟಾರು ಹೌದೌದು ಹೇಳ್ತಾರ ಅವರು ದೊಡ್ಡ ಕವಿಗಳ ಇದಲ್ದ ಇನ್ನೊಂದ್ ಸಂಶಯ ಬರ್ತದ್ರಿ ಏನ್ ಸಮಸ್ಯೆ ಬರ್ತೈತ್ರಿ ಈಗ ದರ್ಗಾ ಒಳಗೆ ಏನ್ ಮಾಡಿರ್ತಾರ ದರ್ಗಾ ಒಳಗೆ ಏನ್ ಮಾಡ್ತಾರ್ರಿ ನವಲ್ ಗರಿ ಅಂತೇಳಿ ಇಟ್ಟಿರ್ತಾರ್ಲಿ ನವಲ್ ಗರಿ ಇಟ್ಟಿರ್ತಾರ್ರಿ ಅಲ್ಲಿ ನವಲ್ ಗರಿನ ಯಾಕಿಟ್ಟಾರು ಯಾಕ ಬ್ಯಾರೆದ್ದು ಪುಚ್ಚಿದ್ದು ಇಡಬೇಕಾಗಿತ್ತಲ್ಲ ಕೋಳಿ ಪುಚ್ಚ ರಗಡ್ ಇದ್ದುರ ಅದಕ್ಕೂ ನವಲ್ ಗರಿನ ಅಂತಾರ ಕೋಳಿ ಪುಚ್ಚಕ್ ಅದು ಗರಿನ ಐತಿ ಅದು ಗರಿನ ಐತಿ ಅದನ್ನ ಇಡ್ಬೇಕಾಗಿತ್ತು ನವಲ್ ಗರಿನ ಯಾಕಿಟ್ಟಾರ ನವಲ್ ಗರಿನ ಯಾಕಿಟ್ಟಾರ ದರ್ಗಾದೊಳಗ ಹಾ ಅದ್ರಲ್ಲೇನ ಯಾಕೆ ಆಶೀರ್ವಾದ ಮಾಡ್ತಾರ ಹೌದು ಹೌದಿಲ್ರಿ ಹೌದ್ರಲ್ಲ ಮತ್ತೇನ್ ಕೇಳ್ಯಾರ್ರಿ ಆಮಿ ಚಿತ್ರ ಯಾಕ ಹೊಸ್ತಿಲಕ ಬಸವಣ್ಣ ಮೂರ್ತಿ ಅಲ್ಲಿ ಯಾಕ ಆವಿ ಚಿತ್ರ ಯಾಕೆ ಹೊಸ್ತಿಲ್ಕ್ ಇರ್ತೈತಿ ಅದ ಜಾಗಕ್ಕೆ ಯಾಕದ ಗುಡಿ ಹೊರಗಿರ್ಬೇಕಾಗಿತ್ತು ಬಾಜು ಹಾ ಅಲ್ಲೇ ಯಾಕದಾನ ಅಲ್ಲೇ ಯಾಕದಾವ ಎಡ್ಡು ಎದ್ರ ಸಲುವಾಗಿ ಇಟ್ಟಾರ ಹೌದು ಮತ್ತೇನ್ ಕೇಳ್ತಾರ ಕವಿಗಳ ಮೋತಿ ಕಡೆ ಮಾರಿ ಮೂರ್ತಿ ಕಡೆ ಮಾರಿ ಮಾಡಿ ಯಾವದೈತಿ ಹೇಳೋ ಸಾಧ್ಯಕ ಹಾ ಯಾವ ಮೂರ್ತಿ ಐತಿ ಅಂತ ಕೇಳ ಹತ್ಯಾರ ನೀ ಬಂದ್ ಎಲ್ಲಿ ಹಾಲ್ಗಂಬ ಐತೆ ತಂದಿ ಹಾಲ್ಗಂಬ ಅದ ಆಗುದಿಲ್ಲ ಮತ್ ಯಾವ್ದೈತ್ರಿ ಅದ್ ಬ್ಯಾರೇನೈತೆ ನಾವೇ ಕೇಳೋಣ ಅವ್ರು ಹೇಳ್ತಾರಲ್ಲ ಹಾ ಹೇಳ್ತಾರ ಅವ್ರು ಏನ್ ಹೇಳಾಕ ಚಂದು ಮಾಸ್ತರ್ ಏನ್ ಪುಕಟ ಬಂದಾರ ನಾವ್ ಹೇಳ್ದಿತ್ತಂದ್ರ ಇಲ್ಲ ಅವರು ರೊಕ್ಕ ತಗೊಂಡ ಬಂದಾರ ಅವ್ರ ಹೆನಕ್ 12,000 ಬರ್ದಾರ ಕಮಿಟಿ ಅವ್ರ ಹಾ ಅವ್ನ್ ಕೇಳಿದಟ್ಟ ಹೌದು ಹೇಳ್ತಾನಲ್ಲ ಬಂದ್ ಮುಂದಿನ ಸಂಜೆಗೆ ಹೇಳ್ತಾನಲ್ಲ ಮತ್ ಹೇಳಾಕಾಗೆ ಬಂದಾನವ ನಡೀಲ್ ಸಾ ಅನ್ನಂಗ ಮತ್ತೊಂದ ಮಾತನ ಕೇಳತೇನೆ ಶಾಯೇರ ಯಾವ್ಯಾವ ಜಾತಿ ಕೊಡೆ ಸಂಖ್ಯೆ ಎಷ್ಟ ಗುಣಕಾರ ಜಲ ಪ್ರಾಣಿಗೆ ಮಲೆಯಲ್ಲ ಯಾಕ ಈ ಪಕ್ಷಿಗಳಿಗೆ ಸಹಿತ ಚಕ್ಕ ಚೇಳಿ ಹಡಿಲಾಕ ಬರೋದಿಲ್ಲ ಯಾಕ ಚೇಳ ಹಡಿಬೇಕಾದ್ರ ಬ್ರಹ್ಮ ಹಾಗೆ ಮಾಡಲಿಲ್ಲ ಯಾಕ ಮಾಡಲಿಲ್ಲ ಯಾಕ ಮಾಸ್ತರ್ ನಿಂದ್ರಿ ನಮ್ಗೆ ಇಲ್ಲೊಂದ್ ಸಮಸ್ಯೆ ಬರಾಕತೈತಿ ಏನ್ ಬರ್ಲಾತೈತ್ರಿ ಈಗ ಚೇಳ್ ಹಡಿಬೇಕಾದ್ರ ಚೇಳ ಹಿಡಿಬೇಕಾದ್ರ ನೀವೆಲ್ಲ ಬಂದ ನಮ್ ಬ್ರಹ್ಮ ದೊಡ್ಡ ಅಂತ ಹೇಳಿ ಬ್ರಹ್ಮ ದೊಡ್ಡವ ಅಂತ ಹೇಳ್ತಾನ ಚೇಳ್ ಹಡಿಬೇಕಾದ್ರ ದ್ವಾರ ಮಾಡ್ಬೇಕಾಗಿತ್ತು ಚೇಳಿಗೆ ಯಾಕೆ ಮಾಡ್ಲಿಲ್ಲ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನ ಪ್ರಾಣಿಗಳಿಗೆ ದ್ವಾರ ಮಾಡ್ಯಾನ ಪ್ರಾಣಿಗಳಿಗೆ ದ್ವಾರ ಮಾಡ್ಯಾನ ಮಾನವರಿಗೆ ದ್ವಾರ ಮಾಡ್ಯಾನ ಎಲ್ಲರಿಗೂ ದ್ವಾರ ಮಾಡ್ಯಾನ ಚೇಳಿಗೆ ಯಾಕೆ ದ್ವಾರ ಮಾಡಿಲ್ಲ ಎದ್ರ ಸಲುವಾಗಿ ಮಾಡ್ಲಿಲ್ಲ ಈಗ ಚೇಳ್ ಹಡಿಬೇಕಾದ್ರ ಯಾವ ರೀತಿ ಹಿಡಿತದ್ರಿ ಮಾಸ್ತರ ಯಾವ ರೀತಿ ಹಿಡಿತದ್ರಿ ಬೆನ್ನ ಬಿಚ್ಚ ಹಿಡಿತೈತಿ ಚೇಳ್ ಹಡಿಬೇಕಾದ್ರ ಬೆನ್ನ ಬಿಚ್ಚ ಹಿಡಿತದ್ರಿ ತಾಯಿ ಸಾಯ್ತತಿ ಮಕ್ಕಳು ಬದುಕ್ತಾವ ತಾಯಿ ಸತ್ ಹೋಗಿ ಮಕ್ಕಳು ಬದುಕ್ತಾವ ತಾಯಿ ಸಾಯ್ಬೇಕಂದ್ರ ಅದಕ್ಕೆ ಯಾರ ಶ್ರಾಪ ಆಗೈತಿ ಅದಕ್ಕೆ ಯಾಕೆ ಹಾದಿ ಮಾಡಿಲ್ಲ ಹೌದು ಮತ್ತೇನ್ ಕೇಳ್ತಾರ ಮಕ್ಕಳು ಬದುಕ್ಬೇಕಂದ್ರ ಅದಕ್ಕೆ ಯಾರ ಇದನ್ನಾಗೆ ಐತಿ ಇನ್ನು ದೀಪಾವಳಿ ದಿನ ಒಂದ್ ತಗದಾಗತೈತ್ರಿ ಏನಕ್ಕಂದ್ರಿ ದೀಪಾವಳಿ ದಿನ ವರ್ಷಕ್ ಒಂದ ಸಲ ಬರ್ಮನ್ ಹಬ್ಬ ಮಾಡ್ತಾರ ಎರಡು ಕಡೆ ಬರ್ಮಾಪತ್ ಇಡ್ತಾರ ನೋಡಿ ಮಾಡಿರ್ತಾರಲ್ರಿ ಹೌದಿಲ್ಲ ಹೌದೌದು ಅವಂದ ದಿನನ ಯಾಕೆ ಪೂಜೆ ಆಗೋಲ್ಲ ವರ್ಷಕ್ಕೆ ಒಮ್ಮೆ ಯಾಕೆ ಆಗತೈತಿ ಅವ್ ಯಾರ ಸರಾಪ್ ಐತಿ ಹೇಳ್ತಾರ ಮಾಸ್ತರ್ ಹೌದಿಲ್ಲ ಇನ್ ಯಾವ ಮಾಸ್ತರ್ ಕೇಳಾಕತ್ತೀರಿ ನೀವು ಇವ್ ಚಂದು ಮಾಸ್ತರ್ ಕೇಳಾಕತ್ತೀವ್ರಿ ಚಂದು ಮಾಸ್ತರ್ ಕೇಳ್ತೀರಿ ಆ ಬ್ರಾಹ್ಮಣ ವಿಷಯದಾಗ ಕೇಳ್ಬೇಕಾಗ್ಯದ ಹೌದೌದು ಬ್ರಾಹ್ಮಣ ಹಬ್ಬ ತಳಿ ಮಾಡ್ತಾರು ಮಾಡ್ತಾರ್ರಿ ಬಾಗ್ಲಿಗೆ 2 ಕಲ್ಲು ಇಟ್ಟಿರ್ತಾರ ಹೊರಗ ಹೌದೌದು ಅವ್ ಯಾರ ಸರಾಪ್ ಆಗೈತಿ ವರ್ಷಕ್ಕೊಮ್ಮೆ ಪೂಜೆ ಆಗಬೇಕಂತೇಳಿ ಯಾರ ಸರಾಪ್ ಕೊಟ್ಟಾರು ಹೌದ್ರಲ್ಲ ಹೇಳ್ತಾರ ಅವರು ದೊಡ್ಡ ಶಾನ್ಯರ್ದಾರ ಹೇಳ್ತಾರ ಹೌದಿಲ್ಲ ನಡೀಲ್ ಸಣ್ಣಂಗ ನಡಿಲ ಹೊಡಿಬೇಕಾದ್ರ ಬ್ರಹ್ಮ ಹಾಗೆ ಮಾಡಲಿಲ್ಲ ಯಾಕ ಮಾಡಲಿಲ್ಲ ಯಾಕ ಕೈಲಾಸದ ಓದ ಆಗಲ ಕೇಳತೇನೆ ಕೈಲಾಸದ ಓದ ಆಗಲ ಕೇಳತೇನೆ
ಹೇ ಕೈಲಾಸದ ಉದ್ದ ಅಗಲ ಕೇಳತೇನೆ ಹೇ ಎಷ್ಟು ಎದರ ಪ್ರಮಾಣ ಎಲ್ಲೆಂದ ದಾರೆಯ